ನಮಸ್ಕಾರ ವೀಕ್ಷಕರೇ, ಫಸ್ಟ್ ಗೈಡ್ ಅಕಾಡೆಮಿ ಅರ್ಪಿಸುವ ಪ್ರಜಾ ಗೈಡ್ಗೆ ಸ್ವಾಗತ. ನಾನು ರೂಪಾ. ವೀಕ್ಷಕರೇ, ನಿಮ್ಮ ಮಕ್ಕಳು 10th ಸ್ಟ್ಯಾಂಡ್ ಓದ್ತಿದ್ದಾರಾ ಅಥವಾ ಸಿಇಟಿ ಎಕ್ಸಾಮ್ ಬರೀತಾ ಇದ್ದಾರಾ? ಅವ್ರನ್ನೆಲ್ಲ ಎಲ್ಲಿಗಪ್ಪ ಕೋಚಿಂಗ್ಗೆ ಕಳ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಬೇಡ. ಅದಕ್ಕೆಲ್ಲ ನಿಮ್ಗೋಸ್ಕರನೇ ಪ್ರಜಾ ಗೈಡ್ ಅರ್ಪಿಸ್ತಾ ಇದೆ ಫಸ್ಟ್ ಗೈಡ್ ಅಕಾಡೆಮಿಯಿಂದ. ಇದೆಲ್ಲದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಿಒಒ ಆದಂತ ರಾಯ್ ಅಲೆಕ್ಸಾಂಡರ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ರೂಪಾ. ಓಕೆ, ನಿಮ್ಮ ಇನ್ಸ್ಟಿಟ್ಯೂಟ್ ಅಂದ್ರೆ ಫಸ್ಟ್ ಗೈಡ್ ಅಕಾಡೆಮಿ, ಅದ್ರ ಸ್ಪೆಷಾಲಿಟಿ ಏನು? ಯಾರಿಗೆಲ್ಲ ನೀವು ಕೋಚಿಂಗ್ ನ ಕೊಡ್ತೀರಾ ಸರ್? ಅದ್ರ ಸ್ಪೆಷಾಲಿಟಿ ಅಂದ್ರೆ we are firstly a very new institute, but we are special training programs are different from the other institutes, and we are training between the 7th to 12th standard, and for first PUC and second PUC as also CET and Comet K. So this is our audience. ಓಕೆ, ಅಂದ್ರೆ ಇವಾಗ ಸ್ಟೇಟ್ ಸಿಲೆಬಸ್ ಇರುತ್ತೆ, ಅಂದ್ರೆ ಮತ್ತೆ ಸೆಂಟ್ರಲ್ ಸಿಲೆಬಸ್ ಇರುತ್ತೆ, CBSE ಈ ತರ ಎಲ್ಲ ಇರುತ್ತೆ. ಯಾವ ತರ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಯಾವ ತರ ಟ್ರೈನಿಂಗ್ ಇರುತ್ತೆ? We are training actually in CBSE, state as well as ICSE boards. All the three boards we are taking up the training. ಓಕೆ, ಟ್ರೈನರ್ಸ್ ಯಾವ ತರ ಇರ್ತಾರೆ? ಯಾವ ತರ ನಿಮ್ಮ ಸ್ಕೆಡ್ಯೂಲಿಂಗ್ ಇರುತ್ತೆ? ಯಾವ ತರ ಅದನ್ನ ಎಕ್ಸ್ಪ್ಲೇನ್ ಮಾಡಿ. Our trainers are very well experienced. We have experienced faculties from IITs and also other reputed institutions with minimum about 20 years of experience, double graduates, and people who have done research in this field. They have trained previously in other areas also, but this is their strength, and we believe that they are doing a very good job with that institute right now. ಓಕೆ, ಅಂದ್ರೆ ಯಾವ ತರ, ಅಂದ್ರೆ ಎಷ್ಟು ಅವರ್ಸ್ ನಿಮ್ಮಲ್ಲಿ ಟ್ರೈನಿಂಗ್ ಇರುತ್ತೆ? ಒಂದೊಂದು ಸಬ್ಜೆಕ್ಟ್ ಇಷ್ಟು ಅವರ್ಸ್ ಅಂತ ಮೇಂಟೈನ್ ಮಾಡ್ತಾರೆ? ಯಾವ ತರ ಇರುತ್ತೆ ನಿಮ್ಮ ಸ್ಕೆಡ್ಯೂಲ್? See, basically our focus is on English and spoken languages and CET training, and now we have just recently launched a program, Advanced Crash Course anta. It's a 300 hours program. Ee program bandbitu basically meant for the 10th standard board exam people and the people who are taking the CET exams. It is only for 4 months, but slightly different from other institutes, because most of the other institutes our training bandbitu one thing irodu, but nam training bandbitu 4 months training. So it's a elaborate program. Now the way we prepare the students is totally different from the other institutes what they offer. So for 4 months when we train the student, we are very confident that they will take up the exams and pass with flying colors. ಅಂದ್ರೆ ಇಲ್ಲಿಗೆ ನಾವು ಕಂಪೇರ್ ಮಾಡಿದ್ರೆ ಇನ್ನ 4 ಮಂತ್ಸ್ ಇದೆ ಬೋರ್ಡ್ ಎಕ್ಸಾಮ್ಸ್ಗೆ. ನೀವು ಅದಕ್ಕೋಸ್ಕರ ಪ್ಲಾನ್ ಮಾಡ್ಕೊಂಡು 4 ಮಂತ್ಸ್ ಅಲ್ಲಿ ಅವ್ರನ್ನ ಟ್ರೈನ್ ಅಪ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಯಾವ ತರ ಅಂದ್ರೆ ಡಿಫ್ರೆನ್ಶಿಯೇಟ್ ಯಾವ ತರ ಮಾಡಬಹುದು? ಅಂದ್ರೆ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ 1 ಮಂತ್ಗೆ ಈ ತರ ಸಿಲೆಬಸ್ ನ ಕವರ್ ಮಾಡೋದು, ಅಥವಾ ಯಾವ ತರ ನೀವು? ನೋಡಿ, ನಾರ್ಮಲ್ ಆಗಿ 1 ಮಂತ್ ಬೇರೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ 1 ಮಂತ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಬಟ್ ನಮ್ದು ಡಿಫರೆನ್ಸ್ 4 ಮಂತ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. 4 ಮಂತ್ಸ್ ಅಂದ್ರೆ ಅಷ್ಟೊಂದು ಟೈಮ್ ಇದೆ ಸ್ಟೂಡೆಂಟ್ಸ್ ಓದಕ್ಕೆ, ಟ್ರೈನ್ ಮಾಡಕ್ಕೆ, ಅಂಡ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಬಹುದು. ಬಟ್ ಅಂದ್ರೆ ಅದು ಡಿಫರೆನ್ಸ್ ಅಂದ್ರೆ ಅಷ್ಟೊಂದು ಪ್ರೆಷರ್ ಇರಲ್ಲ ಸ್ಟೂಡೆಂಟ್ಸ್ಗೆ. ನಾವು 1 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು, ಟೈಮ್ ಇಲ್ಲ. ಸೊ ಆತರ ರಿಸಲ್ಟ್ಸ್ ಅವ್ರದ್ದು ನಾವು ನೋಡಬಹುದು. ಒಂದು ತಿಂಗಳು ಇದ್ರೆ 4 ಮಂತ್ಸ್ ಇದ್ರೆ ಅಷ್ಟೊಂದು 3 ಮಂತ್ಸ್ ಡಿಫರೆನ್ಸ್ ಇದೆ. ಸೊ ನಮ್ದು ಬಂದ್ಬಿಟ್ಟು ಎಲಾಬ್ರೇಟ್ ಕೋಚಿಂಗ್ ಸಿಸ್ಟಮ್ ಇದೆ, ಅಂಡ್ ಇಟ್ ಇಸ್ ಆಲ್ರೆಡಿ ರಿಸರ್ಚ್. ಅಂದ್ರೆ ಒಂದು ಸ್ಟೂಡೆಂಟ್ಗೆ ಎಷ್ಟು ತಿಂಗಳು ಬೇಕು CET ಕ್ಲಿಯರ್ ಮಾಡಕ್ಕೆ, ಒಂದು ಸ್ಟೂಡೆಂಟ್ಗೆ ಬೋರ್ಡ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕೆ ಎಷ್ಟು ತಿಂಗಳು ಬೇಕು, ಇದೆಲ್ಲ ರಿಸರ್ಚ್ ಮಾಡಿಬಿಟ್ಟು ನಾವು ಲಾಂಚ್ ಮಾಡಿದೆ. ಇದು ಆಕ್ಚುಲಿ ನನ್ನ ಬ್ರೈನ್ ಚೈಲ್ಡ್. ನಾನು ಫಸ್ಟ್ ಅಕಾಡೆಮಿ ಬರುವಾಗ ಐ ವಾಸ್ ಅಪಾಯಿಂಟೆಡ್ as CEO. ಸೊ ನಾನೇ ಡಿಸೈನ್ ಮಾಡಿದೆ ನಮ್ಮ ಟ್ರೈನರ್ಸ್ ಜೊತೆ, ಅಂಡ್ ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್. ಐ ವಾಂಟ್ ಟು ಸೇ ದಟ್ ವಿ ಹ್ಯಾವ್ ಗಾಟ್ ಅಬೌಟ್ ನೌ 250 ಸ್ಟೂಡೆಂಟ್ಸ್ ಆಲ್ರೆಡಿ ಇನ್ ಕ್ವೆಶ್ಚನ್ ಆಫ್ 1 ಮಂತ್. ಅಂದ್ರೆ ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಬೇಡ, ಒಂದ್ ಸ್ವಲ್ಪ ಮುಂಚೆಯಿಂದಾನೇ ಅವ್ರಿಗೆ ಟ್ರೈನ್ ಅಪ್ ಮಾಡೋಣ ಅಂತ ನೀವು ಹೇಳ್ತಾ ಇದ್ದೀರಾ. ತುಂಬಾ ಜನ ಇರ್ತಾರೆ, ಅಂದ್ರೆ ಕೆಲವರೆಲ್ಲ ತುಂಬಾ ಬೇಗನೆ ಟ್ರೈನ್ ಅಪ್ ಆಗ್ತಾರೆ, ಅಂದ್ರೆ ಹೇಳಿದ ತಕ್ಷಣ ತುಂಬಾ ಬೇಗ ಕ್ಯಾಚ್ ಮಾಡ್ತಾರೆ. ಇನ್ ಕೆಲವರು ಸ್ವಲ್ಪ ತುಂಬಾ ನಿಧಾನವಾಗಿ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಅಂದ್ರೆ ಅವ್ರಿಗೆಲ್ಲ ನೀವು ಬೇರೆ ತರ ಪ್ಲಾನ್ ಮಾಡಿರ್ತಾರೆ, ಎಲ್ರಿಗೂ ಸೆಗ್ರಿಗೇಟ್ ಮಾಡ್ತೀರಾ? ಯಾವ ತರ ಇರುತ್ತೆ? ಅದಕ್ಕೋಸ್ಕರ ನಮಗೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇದೆ. when the student comes to the training institute, we give them an assessment test. ಆ assessment test ಪಾಸ್ ಮಾಡಿದ್ರೆ, one is he is eligible for 100% scholarship. If he is not eligible for 100% scholarship, he should get at least about 75 to 80% in the assessment test. So ಹಾಗಾಗಿ if he gets 75 to 80%, then we admit the student in the coaching. ಎಲ್ರು ನಿಮ್ಮ ಕೋಚಿಂಗ್ ಸೆಂಟರ್ ಅಡ್ಮಿಟ್ ಮಾಡ್ಕೊಂತೀರಾ, ಅಥವಾ ನೀವು ಎಕ್ಸಾಮ್ ಕೊಟ್ಟು ಪಾಸ್ ಆದವರನ್ನ ಮಾತ್ರ ಅಡ್ಮಿಟ್ ಮಾಡ್ಕೊಂತೀರಾ? ಯಾವ ತರ ಇರುತ್ತೆ? ಅಟ್ಲೀಸ್ಟ್ ನಾವು ಒಂದು ಬೆಂಚ್ ಮಾರ್ಕ್ ಇಟ್ಟಿದೀವಿ. ಮಿನಿಮಮ್ 60% ಈ ಅಸೆಸ್ಮೆಂಟ್ ಟೆಸ್ಟ್ ಅಲ್ಲಿ ಸಿಗಬೇಕು. ಇಲ್ಲಾಂದ್ರೆ ತುಂಬಾ ವೀಕ್ ಸ್ಟೂಡೆಂಟ್ಸ್ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಟಫ್ ಆಗುತ್ತೆ, ಅವ್ರಿಗೆ 1 ವರ್ಷ ಟ್ರೈನಿಂಗ್ ಬೇಕು. ಸೊ ಆ ತರ ಸ್ಟೂಡೆಂಟ್ಸ್ ನಾವು ಎನ್ಕರೇಜ್ ಮಾಡಲ್ಲ. ನಮ್ಮ ಸ್ಟ್ಯಾಂಡರ್ಡ್ಸ್ ಅಲ್ಲಿ 60% ಅಸೆಸ್ಮೆಂಟ್ ಟೆಸ್ಟ್ ಅಲ್ಲಿ. ಅದರಿಂದ ಜಾಸ್ತಿ ಸಿಕ್ಕಿದ್ರೆ, ಇಫ್ he gets 90%, then he is eligible for free training, 100% scholarship. ನಮ್ಮ ಅಡ್ವಾನ್ಸ್ ಕ್ರಾಶ್ ಕೋರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ. ಸೊ ಅಡ್ವಾನ್ಸ್ ಕ್ರಾಶ್ ಕೋರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂದ್ರೆ ಅದು 4 ಮಂತ್ಸ್ ಆಗುತ್ತೆ. ಬಟ್ ಇಫ್ he is getting more than 90% in the scholarship, we give him the free training. So no other institute in Bangalore or in India is giving such free training scholarship basis.
ಓಕೆ 100% ಮಾರ್ಕ್ಸ್ ಸಿಕ್ಕಿದ್ರೆ. ಓಕೆ, ನಿಮ್ಮ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಾ ಇದ್ದೀರಾ, ಹೌದು. ಆ ಒಂದು ಟೆಸ್ಟ್ ಅಂದ್ರೆ ಈ 10th ಸಿಲೆಬಸ್ ಏನಿದೆ ಅದ್ರ ಮೇಲೆ ಫುಲ್ ಕವರ್ ಆಗಿರುತ್ತಾ ಅಥವಾ ಯಾವ ತರ ಇರುತ್ತೆ? ಡೆಫಿನೆಟ್ ಆಗಿ 4 ಮಂತ್ಸ್ ಅಲ್ಲಿ ಎಲ್ಲ ಕವರ್ ಆಗುತ್ತೆ. 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್ ಮತ್ತೆ ಸಿಇಟಿ ಪ್ರಿಪರೇಷನ್ ಗೆ 4 ಮಂತ್ಸ್ ಅಲ್ಲಿ ಎಲ್ಲ ಟಾಪಿಕ್ಸ್. ನಿಮ್ಮ ಎಂಟ್ರೆನ್ಸ್ ಟೆಸ್ಟ್ ಇರುತ್ತಲ್ಲ, ನೀವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಟೆಸ್ಟ್ ಅನ್ನ ಕೊಡ್ತೀರಲ್ಲ, ಅದ್ರಲ್ಲಿ 10th ಸಿಲೆಬಸ್ ಇರುತ್ತೆ ಅಥವಾ ಯಾವ ತರ ಇರುತ್ತೆ ಅದ್ರ ಪ್ಲಾನ್? ಬೋರ್ಡ್ ಎಕ್ಸಾಮ್ಸ್ ಅವ್ರು ತಗೊಂಡಿದ್ರೆ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಬರುತ್ತೆ. ಸಿಇಟಿ ಎಕ್ಸಾಮ್ಸ್ ತಗೊಂಡ್ರೆ ಫಸ್ಟ್ ಅಂಡ್ ಸೆಕೆಂಡ್ PUC ಸಿಲೆಬಸ್ ಕವರ್ ಆಗುತ್ತೆ. ಓಕೆ, ಈಗ CBSE ಅಥವಾ ಸೆಕೆಂಡ್ PU ಫಸ್ಟ್ PU ಇದನ್ನ ಮಾತಾಡೋದಾದ್ರೆ ಕೆಲವರು ಬಯಾಲಜಿ ತಗೊಂಡಿರ್ತಾರೆ, ಇನ್ ಕೆಲವರು ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತಾರೆ. ಎಲ್ರಿಗೂ ನಿಮ್ಮಲ್ಲಿ ಆಪರ್ಚುನಿಟೀಸ್ ಇದೆಯಾ ಕಲಿಯೋದಕ್ಕೆ ಅಥವಾ ಯಾವ ತರ ಇರುತ್ತೆ? ನೋಡಿ, ಜನರಲಿ ಸಿಇಟಿ ಸ್ಟೂಡೆಂಟ್ಸ್ ಅವರು ಎಕ್ಸಾಮ್ ತಗೊಳ್ಳುವಾಗ ದೇ ವಿಲ್ ಟೇಕ್ ಫಾರ್ PCMB ಆಪ್ಷನ್, ಬಟ್ ಸಮ್ ಸ್ಟೂಡೆಂಟ್ಸ್ PCMC ಇರುತ್ತೆ. ಬೇಸ್ಡ್ ಆನ್ ದಿ ಆಪ್ಷನ್ಸ್, ಬೇಸ್ಡ್ ಆನ್ ದೇರ್ ಬ್ಯಾಕ್ ಗ್ರೌಂಡ್, ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ಸ್, ಅಕಾರ್ಡಿಂಗ್ಲಿ ವಿ ವಿಲ್ ಟ್ರೈನ್ ದಿ ಸ್ಟೂಡೆಂಟ್ಸ್. ಇವಾಗ ತುಂಬಾ ಜನ ಏನಂತ ಅಂದ್ರೆ CET ಒಂದೇ ಅಲ್ಲ, ಕಾಮೆಟ್ಗೆ ಫಸ್ಟ್ ಇಂಪ್ರೆಷನ್ ಅದು ಅಂತಾನೆ ಹೇಳ್ಬೋದು. ಅದಕ್ಕೂ ಸ್ಪೆಷಲ್ ಆಗಿ ಏನಾದ್ರು ಟ್ರೈನಿಂಗ್ ಕೊಡ್ತೀರಾ? ಡೆಫಿನೆಟ್ ಆಗಿ. ಅದು ಜಸ್ಟ್ ನಾವು ಐ ಟೋಲ್ಡ್ ಅಡ್ವಾನ್ಸ್ಡ್ ಕ್ರಾಶ್ ಕೋರ್ಸ್ ಅಂತ ಹೇಳಲ್ಲ, ಆ ಅಡ್ವಾನ್ಸ್ ಕ್ರಾಶ್ ಕೋರ್ಸ್ ಅಲ್ಲಿ ಈ ಕಾಮೆಟ್ ಗೆ ಕವರ್ ಮಾಡ್ತೇವೆ ನಾವು 4 ಮಂತ್ಸ್ ಅಲ್ಲಿ. ಎಷ್ಟೋ ಜನ ಟ್ಯೂಷನ್ಸ್ಗೆ ಹೋಗ್ಬೇಕಾಗುತ್ತೆ, ಕಾಲೇಜಿನ ಮುಗಿಸಿ ಬರ್ಬೇಕಾಗುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ, ಅದೆಲ್ಲವನ್ನ ಹೊರತುಪಡಿಸಿದ್ರೆ ನಿಮ್ಮಲ್ಲಿ ಯಾವ ತರ ಅಂದ್ರೆ ಟೈಮ್ ಸ್ಕೆಡ್ಯೂಲಿಂಗ್, ಈವ್ನಿಂಗ್ ಟೈಮ್ ಇರುತ್ತಾ, ಮಾರ್ನಿಂಗ್ ಇರುತ್ತಾ, ಯಾವ ತರ ಇರುತ್ತೆ? ನೋಡಿ, ನಮಗೆ 2 ಬ್ಯಾಚ್ ಇದೆ, ಮಾರ್ನಿಂಗ್ 6 to 8 ಮತ್ತೆ ಈವ್ನಿಂಗ್ 6 to 8. ಸೊ ಬಟ್ ಸ್ಪೆಷಲ್ ಕ್ಲಾಸ್ ಆನ್ ಸಂಡೇಸ್, ದಟ್ ಈಸ್ ಅಬೌಟ್ 6 hours ಪ್ರೋಗ್ರಾಮ್. ಸೊ ಆ 6 hours ಕಂಪಲ್ಸರಿ ಅವ್ರಿಗೆ, ಇಲ್ಲಾಂದ್ರೆ ಆ 6 hours ಕಂಪ್ಲೀಟ್ ಮಾಡಲ್ಲ ಅಂದ್ರೆ ಅವ್ರಿಗೆ ಈ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಸೊ ಮಿನಿಮಮ್ ನಮಗೆ 300 hours ಬೇಕು ಈ ಸ್ಟೂಡೆಂಟ್ ಪ್ರಿಪೇರ್ ಮಾಡಕ್ಕೆ. ಓಕೆ, ಇವಾಗ ಪ್ರೆಸೆಂಟ್ಲಿ ಎಷ್ಟು ಬ್ರಾಂಚಸ್ ಇದೆ ನಿಮ್ಮ ಫಸ್ಟ್ ಗೈಡ್ ಅಕಾಡೆಮಿ? ವಿ ಹ್ಯಾವ್ 5 branches and we are planning to open 5 more in Bangalore. ಓಕೆ, ಬ್ಯಾಂಗ್ಳೂರ್ ಎಲ್ಲೆಲ್ಲಿದೆ ಅಂತ ಹೇಳಿ? ಬ್ಯಾಂಗ್ಳೂರ್ ನಮ್ಮ ಕಾರ್ಪೊರೇಟ್ ಆಫೀಸ್ HSR ಅಲ್ಲಿ ಇದೆ, HSR ಲೇಔಟ್. ಮತ್ತೆ ವಿ ಹ್ಯಾವ್ ಆಲ್ಸೋ ಇನ್ ಜಯನಗರ್, ಬನಶಂಕರಿ ಅಂಡ್ ಎಲೆಕ್ಟ್ರಾನಿಕ್ ಸಿಟಿ ಅಂಡ್ KR-ಪುರಂ. 5 branches we have. ಓಕೆ, ಇನ್ನ ಬೇರೆ ಪ್ಲಾನ್ಸ್ ಇದೆಯಾ? ಅಂದ್ರೆ ಬೇರೆ ಬೇರೆ ಸಿಟೀಸ್ ಅಲ್ಲಿ ಇರಬಹುದು ಅಥವಾ ಬೇರೆ ಸ್ಟೇಟ್ಸ್ ಅಲ್ಲಿ ಇರಬಹುದು, ಈ ತರ ಏನಾದ್ರು ಪ್ಲಾನ್ಸ್? Yes, definitely. Tier 2 cities ಅಲ್ಲಿ ನೋಡಿ, ಹುಬ್ಳಿ ಅಲ್ಲಿ, ಧಾರವಾಡ ಅಲ್ಲಿ, we have got lot of requirements there, lot of encouragement from people to start up this institute there. And I think so in 1 month we will be starting in Hubli and Dharwad and Tier 2 cities. Amale we are looking at the other major cities in South India like Chennai, Kerala and also Andhra Pradesh. In fact, we are the only institute, we have just started and we have got 5 institutes right now in a span of 3 months. And in another 3 months, we will be having at least about 10 institutes. My plan is very simple, that FirstGuide Academy should come all over the state. ಎಲ್ಲ ಕಡೆ FirstGuide Academy ಅಂತ ಮಾತಾಡಬೇಕು. Already we have got very good response from the people and we will open another 10 institutes at least in Bangalore. ಓಕೆ, ನೀವ್ ಹೇಳ್ತಾ ಇದ್ರೆ ನಮ್ಮ ಅಕಾಡೆಮಿ ಬಗ್ಗೆ ಎಲ್ಲರೂ ಮಾತಾಡ್ಬೇಕು ಅಂತ. ಅದೇ ತರ ಪೇರೆಂಟ್ಸ್ಗೂ ಒಂದು ಆಸೆ ಇರುತ್ತೆ, ನನ್ನ ಮಗನ ಬಗ್ಗೆ, ನನ್ನ ಮಗು ಬಗ್ಗೆ ಮಾತಾಡ್ಬೇಕು, 10th ಒಳ್ಳೆ ಸ್ಕೋರಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಯಾವ ತರ ನೀವು ಅಂದ್ರೆ ಮಾನಿಟರ್ ಮಾಡೋದಿರ್ಬೋದು, ಯಾವ ತರ ಇರುತ್ತೆ? ಡೆಫಿನೆಟ್ಲಿ ನಮಗೆ ಮೊದಲು ಬಂದ್ಬಿಟ್ಟು ಅಸೆಸ್ಮೆಂಟ್ ಟೆಸ್ಟ್ ಇದೆ and weekly feedback is there. And assessment test will continue throughout the month, and after the assessment test is over, the counselors will sit with the student, even the trainers will sit with the students. Namge regular agi parents teachers meeting ide once in a month. So ee tara ella feedback now parents ge actually we will be meeting the parents and giving the information to them. Hagagi we will come to know where is the student standing in the first month, second month, third month, final agi fourth month alli main exam ide, adu CET ತಗೊಳ್ಳೋಕೆ ಮುಂಚೆ ಒಂದು main exam ಇದೆ. So ಆ main exam ಅಲ್ಲಿ ನಮಗೆ ಗೊತ್ತಾಗುತ್ತೆ whether the student is prepared for CET or not. ಓಕೆ, ಈ 10th ಎಕ್ಸಾಮ್, ಅದು ಬೋರ್ಡ್ ಎಕ್ಸಾಮ್ ಏನಿದೆ, ಅದು ಪ್ರತಿಯೊಂದು ಮಗುವಿನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ಅವ್ರು ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಮೇಲೆನೆ ನೆಕ್ಸ್ಟ್ ಅವ್ರಿಗೆ PCMB ಕೊಡಿಸ್ಬೇಕಾ, ಇಲ್ಲ ಆರ್ಟ್ಸ್ ಕೊಡಿಸ್ಬೇಕಾ ಅಥವಾ ಕಾಮರ್ಸ್ ಕೊಡಿಸ್ಬೇಕಾ ಅನ್ನೋದನ್ನ ಡಿಪೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಈ 10th ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನಾವು ಕೌನ್ಸಿಲಿಂಗ್ ಕೊಡ್ತೀವಿ ಇನ್ ದಿ ಇನ್ಸ್ಟಿಟ್ಯೂಟ್. ವಿ ಆರ್ ಡೂಯಿಂಗ್ ದಿ ಕೌನ್ಸಿಲಿಂಗ್ ಫಾರ್ ದಿ ಸ್ಟೂಡೆಂಟ್ಸ್. ವೆನ್ ದ ಸ್ಟೂಡೆಂಟ್ ಕಮ್ಸ್, ವಿ ಆರ್ ಓನ್ಲಿ ಕೌನ್ಸಿಲಿಂಗ್ ದ ಸ್ಟೂಡೆಂಟ್ ಅಂಡ್ ಟೆಲಿಂಗ್ ವಾಟ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಫಸ್ಟ್ PUC and second PUC. We are definitely sure that they will score well in the 10th standard board exams. Supposing they don't score also, there are different options. After 10th standard, they may go for PUC Commerce or they may take up arts. Athara namge counseling session ide. We will guide the students with the counseling session based on the assessment test. Adu ನಾನು ಹೇಳ್ದಲ್ಲ, assessment test is ನಮಗೆ ಅದು ಒಂದು ಬ್ಯಾರೋಮೀಟರ್ ತರ. ಈ ಸ್ಟೂಡೆಂಟ್ಸ್ ತಗೊಂಡ್ರೆ ಇಷ್ಟು ಮಾರ್ಕ್ಸ್ ಸಿಕ್ಕಿದ್ರೆ ಅವ್ರು ಯಾವ ರೀತಿ ಮುಂದೆ ಹೋಗ್ಬೋದು ಅಂತ ಅದೊಂದು ಬ್ಯಾರೋಮೀಟರ್ ಅದು. ಓಕೆ, ಅವ್ರನ್ನ ಟೆಸ್ಟ್ ಮಾಡೋದು, ಟೆಸ್ಟ್ ಮಾಡಕ್ಕೆ. ಲೈಕ್ CET ಅದನ್ನ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರೀತಾರೆ. ಇದು ಅಸೆಸ್ಮೆಂಟ್ ಟೆಸ್ಟ್ ನಿಮ್ಮ ಸೆಂಟರ್ ಅಲ್ಲಿ ಜಾಯ್ನ್ ಆಗೋದಕ್ಕೆ ಒಂದು ಟೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇನ್ನು ನೀವು 7th ಸ್ಟ್ಯಾಂಡರ್ಡ್ ಇಂದ ಕೂಡ ಟ್ಯೂಷನ್ಸ್ ನ ಕೊಡ್ತೀವಿ, ಅವ್ರಿಗೂ ಕೂಡ ಕೋಚಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಜನರೇಷನ್ ಅಲ್ಲಿ ಖಂಡಿತ ಬೇಕು ಅನ್ಸುತ್ತೆ, ಯಾಕಂದ್ರೆ ಪೇರೆಂಟ್ಸ್ ಎಲ್ಲ ಎಲ್ಲರೂ ಕೂಡ ಗಂಡ ಹೆಂಡತಿ ಇಬ್ರು ಕೂಡ ಜಾಬ್ಗೆ ಹೋಗ್ತಿರ್ತಾರೆ, ಅವ್ರಿಗೆ ಹೇಳ್ಕೊಡೋದಕ್ಕಾಗೋದಿಲ್ಲ. ಆ ಪುಟ್ಟ ಮಕ್ಕಳಿಗೆ ಯಾವ ತರ ನಿಮ್ಮಲ್ಲಿ ಕೋಚಿಂಗ್ ಇರುತ್ತೆ, ಹೇಗೆ ಅಂತ ಹೇಳ್ತೀರಾ? ನೋಡಿ, 7th standard students ಗೆ generally 7th standard students they will not come alone, they will come with their parents. So actually ನಾವು parents in first counsel ಮಾಡಿಬಿಟ್ಟು
ಆ ಸ್ಟೂಡೆಂಟ್ ಅನ್ನು ಕೌನ್ಸಿಲ್ ಮಾಡ್ತೀವಿ. ಬಿಕಾಸ್ 7th ಸ್ಟ್ಯಾಂಡರ್ಡ್ ಅಂದ್ರೆ ಆ ಲೆವೆಲ್ ಅಲ್ಲಿ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತುಂಬಾ ಕಮ್ಮಿ ಆಗಿದೆ. ಸೊ ಆ ತರ ನಾವು ಪೇರೆಂಟ್ಸ್ ಫಸ್ಟ್ ಕೌನ್ಸಿಲ್ ಮಾಡಿಬಿಟ್ಟು ವಿ ವಿಲ್ ಇನ್ವೈಟ್ ದ ಪೇರೆಂಟ್ಸ್ ಟು ಕಮ್, ವಿ ವಿಲ್ ಟೆಲ್ ದ ಪೇರೆಂಟ್ಸ್ ವಾಟ್ ಇಸ್ ಕರೆಕ್ಟ್ ಫಾರ್ ದಿ ಸ್ಟೂಡೆಂಟ್ ಅಂಡ್ ದೆನ್ ಓನ್ಲಿ ವಿ ವಿಲ್ ಅಡ್ಮಿಟ್ ದ ಸ್ಟೂಡೆಂಟ್ಸ್. ದಟ್ಸ್ ಹೌ ವಿ ಡು. ಅವ್ರಿಗೂ ಯಾವ ತರ ಸ್ಕೆಡ್ಯೂಲ್, ಮಾರ್ನಿಂಗ್ ಟ್ಯೂಷನ್ಸ್ ಇರುತ್ತಾ, ಈವ್ನಿಂಗ್ ಇರುತ್ತಾ? ಡೆಫಿನೆಟ್ಲಿ ಅವ್ರಿಗೆ ಮಾರ್ನಿಂಗ್ ಇದೆ 6 to 8 ಬಿಕಾಸ್ ಸ್ಕೂಲ್ ಸ್ಟಾರ್ಟ್ ಮಾಡಕ್ ಮುಂಚೆ ಅವ್ರು ಬರಬೇಕು, ಇಲ್ಲ ಸ್ಕೂಲ್ ಆಗದ್ಮೇಲೆ ಅವ್ರು ಬರಬೇಕು. 6 to 8 ಇನ್ ದಿ ಈವ್ನಿಂಗ್ ಆಲ್ಸೋ. ಅವ್ರಿಗೆ ವೀಕೆಂಡ್ ಬ್ಯಾಚ್ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಮತ್ತೊಂದು ವಿಚಾರ ಅಂತಂದ್ರೆ ಈಗ ಸಿಇಟಿ ಬಗ್ಗೆ. ಸಿಇಟಿ ಇಸ್ ದ ಮೇನ್ ಟಾರ್ಗೆಟ್ ಫಾರ್ ಎವ್ರಿ ಒನ್ ಅಂತಾನೆ ಹೇಳ್ಬೋದು. ಯಾವ ತರ ಅದಕ್ಕೆಲ್ಲ ನೀವು ಟ್ರೈನಿಂಗ್ ಅಂತ ಅಂದ್ರೆ ಪ್ರಾಕ್ಟಿಕಲ್ ನಿಮ್ಮಲ್ಲಿ ಹೇಳ್ಕೊಡ್ತೀರಾ? ಯಾವ ತರ ಇರುತ್ತೆ? ಟೈಪ್ ಟ್ರೈನಿಂಗ್ ಇದೆ, ಆಫ್ ಕೋರ್ಸ್ ಡೆಫಿನೆಟ್ಲಿ ಪ್ರಾಕ್ಟಿಕಲ್ ಇದೆ, ವರ್ಕ್ಶಾಪ್ಸ್ ಇದೆ, ಅಸೆಸ್ಮೆಂಟ್ ಟೆಸ್ಟ್ ಇದೆ, ಥಿಯರಿಟಿಕಲ್ ಕ್ಲಾಸಸ್ ಇದೆ, ಮತ್ತೆ ಫೀಡ್ಬ್ಯಾಕ್ ಸೆಷನ್ ಇದೆ ಅಂಡ್ ಅಸೆಸ್ಮೆಂಟ್ ಟೆಸ್ಟ್ ಇದೆ. ದಟ್ ಈಸ್ ವೀಕ್ಲಿ ವಿ ವಿಲ್ ಗಿವ್ ದಿ ಮಾರ್ಕ್ಸ್ ಟು ದೆಮ್. Weekly after completing test we will show them where they are standing and like I said Rupa, that is a 4 months program. ಈ 4 months ಅಲ್ಲಿ ಸಿಇಟಿ ಯಾವ ಕ್ವೆಶ್ಚನ್ಸ್ ಬರಬೇಕು, ಯಾವ ಕ್ವೆಶ್ಚನ್ಸ್ ಆಕ್ಚುಲಿ ಪ್ರೀವಿಯಸ್ ಇಯರ್ಸ್ ಇನ್ ದ ಈ ಸಿಇಟಿ ಎಕ್ಸಾಮ್ಸ್ ಇದು ಬಂದಿದೆ. ಸೊ ವಿ ವಿಲ್ ಟೇಕ್ ಔಟ್ ದ ಬೆಸ್ಟ್ ಕ್ವೆಶ್ಚನ್ಸ್ ಫ್ರಮ್ ದಿ ಡಿಫರೆಂಟ್ ಸಿಇಟಿ ಎಕ್ಸಾಮ್ಸ್ ವಿಚ್ ಇಸ್ ಕಂಡಕ್ಟೆಡ್ ಬಿಫೋರ್ ಅಂಡ್ ಗಿವ್ ದ ಟ್ರೈನಿಂಗ್ ಇನ್ ದಟ್. ರೆಗ್ಯುಲರ್ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಮ ಪ್ರೊಫೆಸರ್ಸ್ ಮತ್ತೆ ಟೀಚರ್ಸ್ ಅವರೆಲ್ಲ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಮೋರ್ ದೆನ್ 20 years. ಅವ್ರ ಬ್ಯಾಕ್ ಗ್ರೌಂಡ್ ಇಷ್ಟೊಂದು ಸೌಂಡ್ ಆಗಿದೆ. ಸೊ ಅವ್ರಿಗೆ ಗೊತ್ತು ನೆಕ್ಸ್ಟ್ ಇಯರ್ ಈ ವರ್ಷ 2016 ಅಲ್ಲಿ ಪ್ಯಾಟರ್ನ್ ಯಾವ್ದಿದೆ, ಯಾವ ಟೈಪ್ ಕ್ವೆಶ್ಚನ್ಸ್ ಇರ್ಬೋದು, ಮ್ಯಾಥ್ಸ್, ಕೆಮಿಸ್ಟ್ರಿ ಅಂಡ್ ಆಲ್ಸೋ ಇನ್ ಬಯಾಲಜಿ ಅಂಡ್ ಫಿಸಿಕ್ಸ್. ಸೊ ಆ ತರ ನಮ್ಗೆ ಒಂದು ಕ್ವೆಶ್ಚನ್ ಬ್ಯಾಂಕ್ ಇದೆ. ಕ್ವೆಶ್ಚನ್ ಬ್ಯಾಂಕ್ ಕನ್ಸಿಸ್ಟಿಂಗ್ ಆಫ್ ಅರೌಂಡ್ 10,000 questions which we have made. So ನಮ್ಮ ಲೈಬ್ರರಿಯಲ್ಲಿ ಇದೆ. ಸೊ ಬೇಸ್ಡ್ ಆನ್ ದೋಸ್ ಕ್ವೆಶ್ಚನ್ಸ್ ವಿ ಟೀಚ್, there is a teaching pattern, we teach that to the students. ಓಕೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೋಣ. ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಬಹುದು. ಫಸ್ಟ್ ಗೈಡ್ ಅಕಾಡೆಮಿ ಬಗ್ಗೆ ನೀವು ಕೂಡ ತಿಳ್ಕೊಬಹುದು ಅಂತ ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕರೇ, ವಿರಾಮದ ನಂತರ ಫಸ್ಟ್ ಗೈಡ್ ಅಕಾಡೆಮಿ ಅರ್ಪಿಸುವ ಪ್ರಜಾ ಗೈಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಜಾ ಗೈಡ್ ಅಕಾಡೆಮಿಯ ಸಿಒಒ ಆದಂತಹ ರಾಯ್ ಅಲೆಕ್ಸಾಂಡರ್ ಅವರು. ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮ ಇನ್ಸ್ಟಿಟ್ಯೂಟ್ ಯಾವಾಗ ಸ್ಟಾರ್ಟ್ ಆಗಿದ್ದು, ಅದರ ಹೈಲೈಟ್ಸ್ ಏನಿದೆ, ಯಾವ ತರ ಯುನೀಕ್ ಆಗಿದೆ ಅಂತ ತಿಳಿಸ್ಕೊಡಿ. ನಮ್ಮ ಇನ್ಸ್ಟಿಟ್ಯೂಟ್ ಆಕ್ಚುಲಿ ವೆರಿ ನ್ಯೂ, ಜಸ್ಟ್ 3 months old. We started in August by Mr. Ramoji Gowda. He's a very well-known personality. He was a teacher before, and now he's a practicing MLC Congress I member. And also Mr. Kunal Goyal. He is a young entrepreneur. These two people have started the institute about 3 months back. It's a very young institute, but nam highlights andre, even though it's a young institute, ನಮ್ಮ ಇನ್ಸ್ಟಿಟ್ಯೂಟ್ ಆಲ್ರೆಡಿ 500 admissions ಆಗಿದ್ದೀವಿ. ಸೊ ದಟ್ ಈಸ್ ಅ ರೆಕಾರ್ಡ್ ಆಕ್ಚುಲಿ. ದಟ್ ಈಸ್ ಅ ವೆರಿ ಗುಡ್ ರೆಕಾರ್ಡ್ ಕಮಿಂಗ್ ಟು ದಿಸ್ ಇಂಡಸ್ಟ್ರಿ ಬಿಕಾಸ್ ವೆರಿ ಯಂಗ್ ಇನ್ಸ್ಟಿಟ್ಯೂಟ್ ಅಂಡ್ ಸ್ಟಿಲ್ ವಿ ಹ್ಯಾವ್ ಗಾಟ್ 500 students already admitted. We have the courses between 7th standard to 12th standard and also we do training for Comet K and CET. The main focus ಅಂದ್ರೆ Comet K and CET plus English speaking courses and ಮತ್ತೆ ನಮಗೆ ಅದರ್ ಲ್ಯಾಂಗ್ವೇಜಸ್ ಟ್ರೈನಿಂಗ್ ಇದೆ. ಸ್ಪೋಕನ್ ಇಂಗ್ಲಿಷ್, ಸ್ಪೋಕನ್ ಕನ್ನಡ, ಸ್ಪೋಕನ್ ಹಿಂದಿ ಮತ್ತೆ ಫಾರಿನ್ ಲ್ಯಾಂಗ್ವೇಜಸ್ ಅಲ್ಲಿ ಫ್ರೆಂಚ್ ಅಂಡ್ ಜರ್ಮನ್ ಇಸ್ ಆಲ್ಸೋ ವಾಟ್ ವಿ ಟೀಚ್. ಓಕೆ, ಕೆಲವರೆಲ್ಲ ಇಲ್ಲಿ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಅಲ್ಲಿ ಜಾಬ್ ಆದಾಗ ಅವರಿಗೆ ಖಂಡಿತ ಇರುತ್ತೆ. ಓಕೆ, ನಿಮ್ಗೆ ಈ ಒಂದು ಐಡಿಯಾ ಯಾಕೆ ಬಂತು ಸರ್, ಈ ತರ ಒಂದು ಕೋಚಿಂಗ್ ಸೆಂಟರ್ ನ ತೆಗಿಬೇಕು? ಯಾಕೆ ಐಡಿಯಾ ಯಾಕೆ ಬಂತಂದ್ರೆ ಈ ಕೋಚಿಂಗ್ ಇಂಡಸ್ಟ್ರಿ ಇವಾಗ ಐ ವಿಲ್ ನಾಟ್ ಟೆಲ್ ಅದೊಂದು ಬಿಸ್ನೆಸ್ ತರ, ಬಟ್ ಇದೊಂದು ಸೋಷಿಯಲ್ ವರ್ಕ್. ಯಾಕಂದ್ರೆ ಮಿಸ್ಟರ್ ರಾಮೋಜಿ ಗೌಡ ಅವರು ಆಕ್ಚುಲಿ ಈಸ್ ಆಕ್ಟಿವ್ಲಿ ಇನ್ವಾಲ್ಡ್ ಇನ್ ಸೋಷಿಯಲ್ ವರ್ಕ್. ಮತ್ತೊಂದು ಡೈರೆಕ್ಟರ್ ಇದೆ ಮಿಸ್ಟರ್ ಕುನಾಲ್ ಅಂತ. ಇಬ್ರು ಸೇರ್ಕೊಂಡು ಸರಿ ನಮ್ಗೊಂದು ಯಾವ್ದು ಸೊಸೈಟಿಗೆ ಒಂದು ಸೋಷಿಯಲ್ ವರ್ಕ್ ಮಾಡೋಣ, ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ರೆ ಯಾವ ತರ ನಾವು ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಮಾಡಿಬಿಟ್ಟು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ನಾವು ಸ್ಟಾರ್ಟ್ ಮಾಡಿದೀವಿ. ಅಂಡ್ ಇವನ್ ಐ ಆಮ್ ಆಲ್ಸೋ ಇನ್ವಾಲ್ಡ್ ಇನ್ ಸೋಷಿಯಲ್ ವರ್ಕ್ ಆಕ್ಟಿವ್ಲಿ. ಸೊ ನಾವು 3 ಸೇರ್ಕೊಂಡು ವಿ ಸ್ಟಾರ್ಟೆಡ್ ವಿತ್ ದಟ್ ಆಬ್ಜೆಕ್ಟಿವ್ ಅಂಡ್ ವಿ ಆರ್ ಡೂಯಿಂಗ್ ವೆರಿ ವೆಲ್. ಓಕೆ, ನೀವು ಕ್ರಾಶ್ ಕೋರ್ಸ್ ಅನ್ನ ಒಂದು ವರ್ಡ್ ಯೂಸ್ ಮಾಡಿದ್ರಿ, ವೆರಿ ಇಂಪ್ಯಾಕ್ಟಿವ್ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನೋಡಿ ರೂಪ. ಕ್ರಾಶ್ ಕೋರ್ಸ್ ಅಂದ್ರೆ ನಾರ್ಮಲಿ ಬೇರೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಜಸ್ಟ್ 1 month ಕ್ರಾಶ್ ಕೋರ್ಸ್ ಇದೆ, ಬಟ್ ನಮ್ದು ಅಡ್ವಾನ್ಸ್ ಕ್ರಾಶ್ ಕೋರ್ಸ್. ಅಂದ್ರೆ ಡಿಫರೆನ್ಸ್ ಇಸ್ ಆಕ್ಚುಲಿ ಇನ್ ಅದರ್ ಇನ್ಸ್ಟಿಟ್ಯೂಟ್ಸ್ ಇಸ್ ಮೋಸ್ಟ್ಲಿ ಫಾರ್ 1 month, ಮ್ಯಾಕ್ಸಿಮಮ್ 1.5 months, ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ 4 months. ಸೊ ಡಿಫರೆನ್ಸ್ ಅಂದ್ರೆ 3 months ಎಕ್ಸ್ಟ್ರಾ ದ ಸ್ಟೂಡೆಂಟ್ ಇಸ್ ಗೆಟಿಂಗ್. ಅಡ್ವಾಂಟೇಜ್ ಏನಂದ್ರೆ ಆ ಸ್ಟೂಡೆಂಟ್ಸ್ ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಬಹುದು. ಅಷ್ಟೊಂದು ಟೆನ್ಷನ್, ಪ್ರೆಷರ್ ಅವ್ರ ಮನಸ್ಸಲ್ಲಿ ಕ್ರಿಯೇಟ್ ಮಾಡಲ್ಲ ನಾವು. ಅಂದ್ರೆ 1 ತಿಂಗಳಲ್ಲಿ ನಾವು ಸಿಇಟಿ ಅಲ್ಲ ಇಲ್ಲಾಂದ್ರೆ ಕಾಮೆಟ್ಗೆ ಟ್ರೈನಿಂಗ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ ಮನಸ್ಸಲ್ಲಿ ಇಷ್ಟೊಂದು ಪ್ರೆಷರ್ ಇರುತ್ತೆ, ನಾನು ಕ್ಲಿಯರ್ ಮಾಡಬೇಕು, ಅಡ್ಜಸ್ಟ್ ಆಗಕ್ಕೆ 1 month ಬೇಕಾಗುತ್ತೆ. ಹೌದು, ಖಂಡಿತ. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಡಿಫರೆನ್ಸ್ 4 months ಟ್ರೈನಿಂಗ್.
ಹಾಗಾಗಿ ಸ್ಟೂಡೆಂಟ್ಗೆ ಇಷ್ಟೊಂದು ಟೈಮ್ ಇದೆ ಪ್ರಾಕ್ಟೀಸ್ ಮಾಡಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಆಮೇಲೆ ಮನೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬಹುದು. ಸೊ ನಮ್ದು ಇದು ರಿಸರ್ಚ್ ಪ್ರಕಾರ ಒಂದು ಸ್ಟೂಡೆಂಟ್ CET ಕ್ಲಿಯರ್ ಮಾಡಕ್ಕೆ, ಅವ್ರ ಪೇಸ್ ಅಲ್ಲಿ ಕ್ಲಿಯರ್ ಮಾಡಕ್ಕೆ ಅವ್ರಿಗೆ ಖಂಡಿತ 3 to 4 months ಬೇಕೇ ಬೇಕು. ಸೊ ಹಾಗಾಗಿ ನಾವು ಅಡ್ವಾನ್ಸ್ ಕ್ರಾಶ್ ಕೋರ್ಸ್ ಪ್ರೋಗ್ರಾಮ್ ಲಾಂಚ್ ಮಾಡಿದ್ದೀವಿ. ದಟ್ ಈಸ್ ದ ಬೆಸ್ಟ್ ಪ್ರೋಗ್ರಾಮ್ ಎನಿ ಸ್ಟೂಡೆಂಟ್ ಕ್ಯಾನ್ ಟೇಕ್ ಫಾರ್ ಐದರ್ ಕ್ಲಿಯರಿಂಗ್ ದಿ ಬೋರ್ಡ್ ಎಕ್ಸಾಮ್ಸ್ ಆರ್ CET ಎಕ್ಸಾಮ್ಸ್. ಓಕೆ, ಮತ್ತೊಂದು ಹೇಳಿದ್ರಿ ನೀವು ಯಾವುದೇ ಲ್ಯಾಂಗ್ವೇಜಸ್ ಆದ್ರೂ ಸರಿ ಅದಕ್ಕೂ ನಾವು ಕೋಚಿಂಗ್ ಕೊಡ್ತೀವಿ, ಸ್ಪೀಕಿಂಗ್ ಕೋರ್ಸಸ್ ಅಂತ ಹೇಳ್ತಾ ಇದ್ರೆ. ಅಂದ್ರೆ ಅದೆಲ್ಲ ಎಷ್ಟು ಟೈಮ್ ಇರುತ್ತೆ? ಒಂದು 3 months ಇರುತ್ತಾ, 6 months, ಯಾವ ತರ ಇರುತ್ತೆ? ಬಟ್ ಇಂಗ್ಲಿಷ್ ಅಲ್ಲಿ ಬಂದ್ಬಿಟ್ಟು ಬೇಸಿಕ್ ಕೋರ್ಸ್ ಇದೆ, ಇಂಟರ್ಮೀಡಿಯೇಟ್ ಕೋರ್ಸ್ ಇದೆ, ಅಡ್ವಾನ್ಸ್ ಕೋರ್ಸ್ ಇದೆ. ಈ ಅಡ್ವಾನ್ಸ್ ಕೋರ್ಸ್ ಅಲ್ಲಿ 90 to 100 days ಆಗುತ್ತೆ. And even in Hindi also, intermediate course and basic course is there. And just recently we started the foreign languages also, French ಮತ್ತೆ German. ಯಾಕಂದ್ರೆ ಫ್ರೆಂಚ್, ಜರ್ಮನ್ ಇವಾಗ ನಮಗೆ ತುಂಬಾ ರೆಸ್ಪಾನ್ಸ್ ಇದೆ. ಕೆಲವರು ಇಲ್ಲಿ ಬೇರೆ ದೇಶದಿಂದ ಬಂದ್ಬಿಟ್ಟು ಅವ್ರಿಗೆ ಫ್ರೆಂಚ್ ಅಷ್ಟೊಂದು ಇದಿಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ ಅವರು ಫ್ರೆಂಚ್ ಮಾತಾಡಕ್ಕೆ. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಸೇರ್ಕೊಂಡ್ರೆ ಅವ್ರು ಈ ಫ್ರೆಂಚ್ ಕಲಿಬಹುದು. ಮತ್ತೆ ಜರ್ಮನ್ ನಾವು ಲಾಂಚ್ ಮಾಡಿದ್ವಿ. ಸೊ ನಮ್ಮ ಕೋರ್ಸಸ್ ಬಂದ್ಬಿಟ್ಟು ಸ್ಪೋಕನ್ ಲ್ಯಾಂಗ್ವೇಜಸ್ ಆ ಥರ ಇಂಗ್ಲಿಷ್, ಹಿಂದಿ ಮತ್ತೆ ಕನ್ನಡ. ಫಾರಿನ್ ಲ್ಯಾಂಗ್ವೇಜಸ್ ಅಲ್ಲಿ ಜರ್ಮನ್ ಅಂಡ್ ಫ್ರೆಂಚ್. ಎಷ್ಟು ಮಂತ್ ಇರುತ್ತೆ ಕೋರ್ಸ್ ಅಂತ? ಇಟ್ ಡಿಪೆಂಡ್ಸ್. ಸಿ ವಿ ಹ್ಯಾವ್ ಬೇಸಿಕ್ ಕೋರ್ಸ್, ವಿ ಹ್ಯಾವ್ ಇಂಟರ್ಮೀಡಿಯೇಟ್, ಅಡ್ವಾನ್ಸ್. ಸೊ ಬೇಸಿಕ್ ಕೋರ್ಸ್ ಅಂದ್ರೆ 20 hours. ಆಕ್ಚುಲಿ ಎಷ್ಟು ತಿಂಗಳಲ್ಲ, ಎಷ್ಟು ಮಂತ್ ಅಲ್ಲ, ಎಷ್ಟು ದಿನ, ವಿ ಡಿವೈಡ್ ಇನ್ ಟರ್ಮ್ಸ್ ಆಫ್ ಅವರ್ಸ್. ಸೊ ಬೇಸಿಕ್ ಕೋರ್ಸ್ ಅಲ್ಲಿ 20 hours, ಮತ್ತೆ ಇಂಟರ್ಮೀಡಿಯೇಟ್ ಕೋರ್ಸ್ ಅಲ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಫಾರ್ 50 to 100 hours. ಅಡ್ವಾನ್ಸ್ ವಿಲ್ ಬಿ ಎ ಲಿಟಲ್ ಬಿಟ್ ಮೋರ್ ದೆನ್ 100 hours. ಸೊ ಹಾಗಾಗಿ ವಿ ಹ್ಯಾವ್ ಪ್ಲಾನ್ ದ ಪ್ರೋಗ್ರಾಮ್ ಇನ್ ಸಚ್ ಎ ವೇ ದಟ್ ಎನಿಬಡಿ ಇಸ್ ಕಮಿಂಗ್. ಅವ್ರು ಇಂಗ್ಲಿಷ್ ಇಲ್ಲಾದ್ರೆ ಹಿಂದಿಗೆ ಕೋಚಿಂಗ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಕೊಂಡಿದ್ರೆ, ನಮ್ಮ ಆಬ್ಜೆಕ್ಟಿವ್ ಅಂದ್ರೆ ಅವ್ರು ಬಂದ್ರೆ ನಿಮ್ಮ ಸ್ಟೂಡೆಂಟ್ ಆಬ್ಜೆಕ್ಟಿವ್ ಏನಂದ್ರೆ ನಮ್ಗೊಂದು ಲ್ಯಾಂಗ್ವೇಜ್, ಹೊಸ ಲ್ಯಾಂಗ್ವೇಜ್ ಕಲಿಬೇಕು ಅಂತ. ಸೊ ನಮ್ಮ ಟೀಚರ್ಸ್ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ವಿ ಹ್ಯಾವ್ ಟೇಕನ್ ಸಚ್ ಟೀಚರ್ಸ್. ಸೊ ವೆನ್ ದೇ ಲೀವ್ ದ ಇನ್ಸ್ಟಿಟ್ಯೂಟ್, ವಿ ಗಿವ್ ದ ಸರ್ಟಿಫಿಕೇಟ್ ಅಂಡ್ ವಿ ಮೇಕ್ ಶ್ಯೂರ್ ದಟ್ ದೇ ಕ್ಯಾನ್ ಸ್ಪೀಕ್ ಕರೆಕ್ಟ್ ಇಂಗ್ಲಿಷ್, ಹಿಂದಿ ಆರ್ ಕನ್ನಡ ಆರ್ ಫ್ರೆಂಚ್ ಆರ್ ಜರ್ಮನ್. ನಮ್ಮ ಟ್ರೈನಿಂಗ್ ಅಷ್ಟೊಂದು ಸಾಲಿಡ್ ಆಗಿದೆ. ಓಕೆ, ಈಗ ಯಾರೋ ಒಬ್ರು ಬರ್ತಾರೆ, ನಮಗೆ ಬೇಸಿಕ್ ಇಂಗ್ಲಿಷ್ ಸಾಕು ಅಂತ ಹೇಳ್ತಾರೆ, ಬೇಸಿಕ್ ಇಂಗ್ಲಿಷ್ ಇಸ್ ಎನಫ್ ಫಾರ್ ಅಸ್ ಅಂತ ಹೇಳ್ತಾರೆ. ದೆನ್ ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಡೈಲಿ 1 hour ಅಂತ ಟ್ರೈನಿಂಗ್ ಇರುತ್ತೆ. ಯಾವ ತರ ನೀವು ಅದನ್ನ ಸ್ಕೆಡ್ಯೂಲ್ ಮಾಡೋದು ಯಾವ ತರ ಇರುತ್ತೆ? We have 1 hour training consisting of 20 days. 20 days ಅಂದ್ರೆ 20 hours ಬೇಸಿಕ್ ಇಂಗ್ಲಿಷ್ಗೆ. ನೋಡಿ, ಅಡ್ವಾನ್ಸ್ ಆರ್ ಇಂಟರ್ಮೀಡಿಯೇಟ್ ಸ್ಟೇಜ್ ಅಂದ್ರೆ 40 hours ಇರುತ್ತೆ. ಬಿಕಾಸ್ ಅದು ಬೇಕೇ ಬೇಕು 40 hours. ನೋಡಿ, ವಿ ಕೆನಾಟ್ ಇಷ್ಟೊಂದು ವರ್ಷ ಅವ್ರು ಇಂಗ್ಲಿಷ್ ಓದಿಲ್ಲ, ಇಲ್ಲಾದ್ರೆ ಮಾತಾಡಿಲ್ಲ, ಸಡನ್ ಆಗಿ ನಾವು ಚೇಂಜ್ ಮಾಡಕ್ ಆಗುತ್ತಾ? ಡೆಫಿನೆಟ್ಲಿ ಚೇಂಜ್ ಮಾಡಕ್ ಆಗುತ್ತೆ. ಬಟ್ ಅದಕ್ಕೆ ಇಟ್ ಟೇಕ್ಸ್ ಟೈಮ್. ಎಲ್ಲದಕ್ಕೆ ಒಂದು ರೀತಿ ಇದೆ, ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇದೆ. ನಮ್ಗೆ ಗೊತ್ತು ಅಟ್ಲೀಸ್ಟ್ 40 to 80 hours ಬೇಕೇ ಬೇಕು ಒಂದು ವ್ಯಕ್ತಿಗೆ ಕರೆಕ್ಟ್ ಇಂಗ್ಲಿಷ್ ಸ್ಪೀಕ್ ಮಾಡಕ್ಕೆ, ಅಂದ್ರೆ ವಿತೌಟ್ ದಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್. ನಮ್ಗೆ ಅದು ಪ್ರಾಕ್ಟಿಕಲ್ ಸೆಷನ್ಸ್ ಇದೆ, ಥಿಯರಿಟಿಕಲ್ ಸೆಷನ್ಸ್ ಇದೆ. ಮತ್ತೆ ನಮ್ದು ಸೆಷನ್ಸ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್. ನಾನು ಹೇಳಿದಿಲ್ಲ ಬಿಫೋರ್ ದ ಬ್ರೇಕ್, ಅಂದ್ರೆ ವಿ ಹ್ಯಾವ್ ಗಾಟ್ ಆಡಿಯೋ ವಿಜುವಲ್ ಸೆಷನ್ಸ್. ಸೊ ಈಚ್ ಸೆಷನ್ ವಿ ಟೇಕ್ ವಿತ್ ಆಡಿಯೋ ವಿಜುವಲ್ ಸಪೋರ್ಟ್. ಸೊ ದ ಸ್ಟೂಡೆಂಟ್ ಕ್ಯಾನ್ ಲರ್ನ್ ಫ್ರಮ್ ದ ಟೀಚರ್ ಆಸ್ ವೆಲ್ ಆಸ್ ದ ಆಡಿಯೋ ವಿಜುವಲ್ ಏಡ್ಸ್ ವಾಟ್ ವಿ ಯೂಸ್. ಆಡಿಯೋ ವಿಜುವಲ್ ಏಡ್ಸ್ ಅಂದ್ರೆ ಸಪೋರ್ಟಿಂಗ್ ಸಿಸ್ಟಮ್ ಇನ್ ದ ಕ್ಲಾಸ್, ಪ್ರಾಕ್ಟಿಕಲ್ ಸಿಸ್ಟಮ್ಸ್, ಅಸೆಸ್ಮೆಂಟ್ ಟೆಸ್ಟ್. ಸೊ ಹಾಗಾಗಿ ನಮಗೆ ಎಲ್ಲ ಒಂದು ಕಾಂಬಿನೇಷನ್ ಇದೆ. ಅಸೆಸ್ಮೆಂಟ್ ಟೆಸ್ಟ್ ಇದೆ, ಮತ್ತೆ ಕೌನ್ಸಿಲಿಂಗ್ ಸೆಷನ್ ಇದೆ, ಮತ್ತೆ ಆಡಿಯೋ ವಿಜುವಲ್ ಏಡ್ಸ್ ಇದೆ, ಮತ್ತೆ ವಿ ಆಲ್ಸೋ ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ವಿ ಡೋಂಟ್ ಪುಟ್ ಆಲ್ ದಿ ಪೀಪಲ್ ಇನ್ ಒನ್ ಕ್ಲಾಸ್ ರೂಮ್. ನಮ್ಗೆ ಗೊತ್ತು ಅವ್ರದ್ದು ಲರ್ನಿಂಗ್ ಕರ್ವ್ ಬಂದ್ಬಿಟ್ಟು ಎಲ್ಲರದು ಸೇಮ್ ಇರಲ್ಲ. ಕೆಲವರು ಬೇಗ ರಿಕವರಿ ಆಗ್ತಾರೆ, ಕೆಲವರು ಸ್ವಲ್ಪ ಲೇಟ್ ಆಗುತ್ತೆ. ಹೌದು, ಹಾಗಾಗಿ ವಿ ಹ್ಯಾವ್ ಕ್ರಿಯೇಟೆಡ್ ಸಪರೇಟ್ ಕ್ಲಾಸ್ ರೂಮ್ಸ್ ಫಾರ್ ದ ಸ್ಟೂಡೆಂಟ್ಸ್ ವಿತ್ ಡಿಫರೆಂಟ್ ಲೆವೆಲ್ಸ್ ಆಫ್ ಲರ್ನಿಂಗ್. So we are very successful because many institutes don't focus. They will have 20 to 30 students in one class, but num student ratio, teacher ratio ಬಂದ್ಬಿಟ್ಟು just 1:10. ಅಂದ್ರೆ ಒಂದು ಕ್ಲಾಸ್ ಅಲ್ಲಿ 10. 10 ಜಾಸ್ತಿ ಸಿಗಲ್ಲ ಒಂದು ಕ್ಲಾಸ್ ರೂಮ್ ಅಲ್ಲಿ. ಒಂದು ಬ್ಯಾಚ್ ಅಲ್ಲಿ 10 members only. 10 to 15 members maximum ಅಂತ ಹೇಳ್ಬಹುದು. ಯಾಕಂದ್ರೆ 10 to 15 members ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ 15 members ಜಾಸ್ತಿ, ಅದರಿಂದ ಜಾಸ್ತಿ ಇದ್ರೆ ಸ್ಟೂಡೆಂಟ್ಗೆ ಪರ್ಸನಲ್ ಅಟೆನ್ಷನ್ ಸಿಗಲ್ಲ. ನೋಡಿ, ನೀವು ಒಂದು ಕಾಲೇಜ್ ಹೋಗಿದ್ರೆ ಖಂಡಿತ ನಿಮ್ಗೆ ಒಂದು 50 to 100 ಸ್ಟೂಡೆಂಟ್ಸ್ ಇರುತ್ತೆ. ಹಾಗಾಗಿ ಲೆಕ್ಚರ್ಗೆ ಎಷ್ಟು ಟಫ್. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ತಗೊಂಡ್ಬಿಟ್ಟು ಪರ್ಸನಲ್ ಅಟೆನ್ಷನ್ ಕೊಡಕ್ಕೆ ಸ್ವಲ್ಪ ಕಷ್ಟ ಅವ್ರಿಗೆ. ಸೊ ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ರೆ ಜಸ್ಟ್ 1:10 ರೇಷಿಯೋ ಇದೆ, ಸ್ಟೂಡೆಂಟ್ ಟು ಟೀಚರ್ ರೇಷಿಯೋ. ಅದೇ ನಮ್ದು USP, ಅದೇ ನಮ್ ಸೆಲ್ಲಿಂಗ್ ಪಾಯಿಂಟ್. ಅಂದ್ರೆ ಪರ್ಸನಲ್ ಅಟೆನ್ಷನ್, ಟೈಮ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ನೀವು ನೋಡ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಇನ್ನು ವರ್ಕ್ಶಾಪ್ ಅಂದ್ರೆ ಈ ಸ್ಪೀಕಿಂಗ್ ಕ್ಲಾಸಸ್ಗೂ ಕೂಡ ವರ್ಕ್ಶಾಪ್ ಎಲ್ಲ ಬೇಕಾಗುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ಮತ್ತೊಂದು ವಿರಾಮ ತಗೋಣ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಬಹುದು. ನಂಬರ್ ನಮ್ ಸ್ಕ್ರಾಲ್ ಆಗ್ತಾ ಇದೆ, ಅದನ್ನ ನೋಡ್ಕೊಂಡು ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಬಹುದು ಅಂತ ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.
ವೀಕ್ಷಕರೇ, ವಿರಾಮದ ನಂತರ ಫಸ್ಟ್ ಗೈಡ್ ಅಕಾಡೆಮಿ ಅರ್ಪಿಸುವ ಪ್ರಜಾ ಗೈಡ್ಗೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರಿ ಈ ವರ್ಕ್ಶಾಪ್ ಬಗ್ಗೆ ಮಾತನಾಡ್ತಾ ಇದ್ರಿ. ಸ್ಪೀಕಿಂಗ್ ಕೋರ್ಸಸ್ ಕೂಡ ವರ್ಕ್ಶಾಪ್ ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ. ನಾವು ಮಾತಾಡೋದಕ್ಕಿಂತ ಕೆಲವೊಮ್ಮೆ ಇಂಟರಾಕ್ಷನ್ಸ್ ಅದನ್ನೆಲ್ಲ ತೋರಿಸಿ ಕಲಿಸೋದು ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ. ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ತೀರಾ, ಹೇಗೆ? ಅಂದ್ರೆ ನೀವು ಆಕ್ಚುಲಿ ಹಿಂಟ್ ಮಾಡೋದು ಕಾನ್ಫಿಡೆನ್ಸ್ ಲೆವೆಲ್ ಜೊತೆಗೆ ಏನಂದ್ರೆ ಇಂತಿಂತ ಪ್ಲೇಸ್ ಅಲ್ಲಿ ಹೀಗೆ ಮಾತಾಡ್ಬೇಕು, ಕೆಲವೊಂದು ಆತರ ಸ್ಕಿಲ್ಸ್ ಇರುತ್ತೆ, ಸಿಚುವೇಶನ್ಸ್ ಆತರದೆಲ್ಲ ಯಾವ ತರ ಆತರ ಟ್ರೈನಿಂಗ್ ಇದೆ ನಮ್ದು. ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಪ್ರತಿಯೊಬ್ಬರಿಗೆ ಒಂದು ಬ್ಯಾಚ್ ಗೆ 15 days ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಇದೆ. ಆ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಕ್ಯಾಂಪಸ್ ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡೋದು, ಮತ್ತೆ ಒಂದು ಟೀಮ್ ಅಲ್ಲಿ ಜೊತೆಗೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು, ಪ್ರತಿಯೊಬ್ಬ ಈ ಟ್ರೈನಿಂಗ್ ಕಾಲೇಜಸ್ ಅಲ್ಲಿ ಸಿಗಲ್ಲ. ಯಾಕಂದ್ರೆ ಕಾಲೇಜಸ್ ಅಲ್ಲಿ ಲೈಫ್ ಸ್ಕಿಲ್ ಟ್ರೈನಿಂಗ್ ಇಲ್ಲ. ಅದೇ ಇಂಡಿಯಾಲಿ ಅದೇ ಪ್ರಾಬ್ಲಮ್ ಆಕ್ಚುಲಿ. ಸೊ ನಾವು ಅದು ರೆಕಗ್ನೈಸ್ ಮಾಡಿಬಿಟ್ಟು 15 days ಪ್ರೋಗ್ರಾಮ್ ಇದೆ ನಮ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್. ಅದು ಈ ಟ್ರೈನಿಂಗ್ ACC ಪ್ರೋಗ್ರಾಮ್ ಅಲ್ಲಿ ಜೊತೆಯಲ್ಲಿದೆ. ಸೊ ಅದು ನಾವು ಏನ್ ಸಪರೇಟ್ ಚಾರ್ಜ್ ಮಾಡಲ್ಲ, ಅದಕ್ಕೋಸ್ಕರ ನಮಗೆ ಸಪರೇಟ್ ಟ್ರೈನರ್ಸ್ ಇದೆ. ಈ ಟ್ರೈನರ್ಸ್ ಬಂದ್ಬಿಟ್ಟು ಆಕ್ಚುಲಿ ಕೌನ್ಸಿಲರ್ಸ್, ಅವರು ಎಲ್ಲ ಕಡೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ಪ್ರತಿಯೊಂದು ಸ್ಟೂಡೆಂಟ್ ಈ ವಯಸ್ಸಿಗೆ ಯಾವ ತರ ನಾವು ಲೈಫ್ ಸ್ಕಿಲ್ಸ್ ಮಾಡೋದು, ಅಂದ್ರೆ ಈ ಕಾಂಪಿಟೇಷನ್ ಅಲ್ಲಿ ಕಾಲೇಜಲ್ಲಿ ಹೇಗೆ ಫೇಸ್ ಮಾಡೋದು, ಸಪೋಸ್ ರ್ಯಾಗಿಂಗ್ ಇದೆ ಹೇಗೆ ಫೇಸ್ ಮಾಡೋದು, ಅದೆಲ್ಲ ನಾವು ಕವರ್ ಮಾಡ್ತೀವಿ. ಸೊ ಪ್ರತಿಯೊಂದು ಸ್ಟೂಡೆಂಟ್ ಅವ್ರ ಲರ್ನಿಂಗ್ ಕರ್ವ್ ನಾನು ಹೇಳ್ದಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ವ್ಯತ್ಯಾಸ ಇರಬಹುದು. ಸೊ ಈ ಸಿಚುವೇಶನ್ ಎಲ್ಲ ಹೇಗೆ ಟ್ಯಾಕಲ್ ಮಾಡೋದು ಈ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇದೆ. ಓಕೆ. ಇನ್ನು ಯಂಗ್ಸ್ಟರ್ಸ್ಗೆ ಅವರು ಸ್ಪೀಕಿಂಗ್ ಕ್ಲಾಸಿಗೆ ಇರ್ಬೋದು ಅಥವಾ CET ಕೋಚಿಂಗ್ ಇರ್ಬೋದು ಬರಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಯಾವ ತರ ನೀವು ಹೇಳ್ತೀರಾ, ಮೋಟಿವೇಟ್ ಮಾಡೋದಿರ್ಬೋದು, ಏನ್ ಹೇಳ್ತೀರಾ ಯಂಗ್ಸ್ಟರ್ಸ್ಗೆ? CET ಪ್ರೋಗ್ರಾಮಿಗೆ ನಾನು ಹೇಳಿದೆ ಆಲ್ರೆಡಿ, ಫಸ್ಟ್ 1 month ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ. ಮತ್ತೆ ಫಸ್ಟ್ 1 month ಲಾಸ್ಟ್ ಮಂತ್ ಅಂದ್ರೆ ಲಾಸ್ಟ್ 1 month ಅಲ್ಲಿ ಖಂಡಿತ ಅವ್ರ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ವಾಟ್ ವಿ ಡೂ, ಲಾಸ್ಟ್ 1 month ಅಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಇದೆ. ನಮ್ ಕೌನ್ಸಿಲರ್ಸ್, ನಮ್ ಫಿಸಿಯೋಥೆರಪಿಸ್ಟ್, ನಮ್ ಸೈಕಾಲಜಿಸ್ಟ್ ಎಲ್ಲ ಇದೆ ಒಂದು ಟೀಮ್ ಅಲ್ಲಿ. ಮತ್ತೆ ನಾನು ಇದೆ, ಪರ್ಸನಲ್ ಆಗಿ ನಾನು ಕೌನ್ಸಿಲ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಅಂಡ್ ಐ ವಿಲ್ ಮೋಟಿವೇಟ್ ದೆಮ್ ಲಾಸ್ಟ್ 1 month ಅಲ್ಲಿ. ಸೊ ಇಷ್ಟೊಂದು ಟ್ರೈನಿಂಗ್ ಆಗಿದೆ. ಸೊ ಓನ್ಲಿ 1 month, ಈ 1 month ಅಲ್ಲಿ ಪ್ರೆಷರ್ ಹೇಗೆ ಡೀಲ್ ಮಾಡಬೇಕು. ಸಪೋಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ ವೆರಿ ಗುಡ್. ಸಪೋಸ್ ಸಿಗ್ಲಿಲ್ಲ ಅಂದ್ರೆ ಅದು ಆಗಲ್ಲ, ಬಿಕಾಸ್ ನಮ್ ಟ್ರೈನಿಂಗ್ ಅಷ್ಟೊಂದು ಸಾಲಿಡ್, ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಸಪೋಸ್ ಅವ್ರಿಗೆ ಈ ಮಾರ್ಕ್ಸ್ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡೋದು, ಅವ್ರ ಕೆರಿಯರ್ ಅಲ್ಲಿ ಏನ್ ಮಾಡೋದು, ಆ ತರ ಕೌನ್ಸಿಲಿಂಗ್ ಸೆಷನ್ಸ್ ಇದೆ ನಮ್ಮ ಹತ್ರ. ಯಾವುದೇ ಒಬ್ಬ ಸ್ಟೂಡೆಂಟ್ ನಿಮ್ಮ ಅಕಾಡೆಮಿಲಿ ಜಾಯ್ನ್ ಆದ್ರೆ ಎಷ್ಟು % ಎಕ್ಸ್ಪೆಕ್ಟ್ ಮಾಡಬಹುದು? ಅಟ್ಲೀಸ್ಟ್ ನಾನು ಗ್ಯಾರಂಟಿ ಹೇಳ್ತೀನಿ, ಮಿನಿಮಮ್ 80 to 85%. ಅದರಿಂದ ದಟ್ ಇಸ್ ದ ಮಿನಿಮಮ್. ಯಾಕಂದ್ರೆ ಅದು ನನ್ನ ಪ್ರೂಫ್ ಇದೆ. ಯಾಕಂದ್ರೆ ಅಸೆಸ್ಮೆಂಟ್ ಟೆಸ್ಟ್ ತಗೊಳ್ಳೋಕೆ ಮುಂಚೆ ನಾವು ಹೇಳ್ತೀವಿ, ಅಸೆಸ್ಮೆಂಟ್ ಟೆಸ್ಟ್ ತಗೊಳ್ಳಿ. ನೀವು ಅಸೆಸ್ಮೆಂಟ್ ಟೆಸ್ಟ್ ಮಾರ್ಕ್ಸ್ ಆನ್ ದಟ್ ಬೇಸಿಸ್ ನಮಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ ಇದೆ. ಸಪೋಸ್ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಅಲ್ಲಿ 80% ಸಿಗ್ಲಿಲ್ಲ ಅಂದ್ರೆ ನಿಮಗೆ ಸಮ್ಟೈಮ್ಸ್ ಇಟ್ ಮೇ ರಿಕ್ವೈರ್ ಮೋರ್ ಟ್ರೈನಿಂಗ್ ಅಂತ. ಬಟ್ ಇವಾಗ ನಾನು ಹೇಳ್ತೀನಿ, ಅವ್ರು ಬಂದು ಒಂದ್ಸಲಿ ಸೇರ್ಲಿ, ಒಂದು ಕ್ಲಾಸು ಇಲ್ಲಾದ್ರೆ 2 ಕ್ಲಾಸ್ ಇಲ್ಲಾದ್ರೆ 3 ಕ್ಲಾಸ್ ನಾನು ಕೊಡ್ತೀನಿ ಅವ್ರಿಗೆ ಫ್ರೀ ಆಗಿ. ಪೇಮೆಂಟೇ ಇಲ್ಲ, ನಾವು ಪೇಮೆಂಟ್ ಬಗ್ಗೆ ನಾವು ಮಾತಾಡಲ್ಲ. 3 ಕ್ಲಾಸ್ ಜಸ್ಟ್ ಬಂದು ಅಟೆಂಡ್ ಮಾಡ್ಲಿ. ನಮ್ ಟ್ರೈನರ್ಸ್ ಅಷ್ಟೊಂದು ಸಾಲಿಡ್ ಆಗಿದೆ. ಅವ್ರು ಬಂದು 3 ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಅವ್ರು ಕಂಟಿನ್ಯೂ ಮಾಡ್ಲಿ. 100% 1 ಕ್ಲಾಸ್ ಎಲ್ಲರೂ 3 ಕ್ಲಾಸ್ ನಾನು ಹೇಳ್ತಾ ಇದ್ದೆ. ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ರೆ ಮಾತ್ರನೇ ಅವ್ರು ಸೇರ್. ಸ್ಟೂಡೆಂಟ್ಸಿಗೆ ಮಾತ್ರ ಪ್ರೆಷರ್ ಇರಲ್ಲ, ಆಲ್ಸೋ ಪೇರೆಂಟ್ಸ್ಗೂ ಪ್ರೆಷರ್ ಇರುತ್ತೆ. ಅವ್ರಿಗೆ ಯಾವ ತರ ಕೌನ್ಸಿಲಿಂಗ್ ಇರ್ಬೋದು, ಅವ್ರಿಗೆ ಏನ್ ಹೇಳ್ತೀರಾ ನೀವು? ನೋಡಿ, ಜನರಲ್ ಆಗಿ ಅದು ನಿಮ್ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಅದು ಕ್ವೆಶ್ಚನ್ ಕೇಳಿದೆ. ಆಕ್ಚುಲಿ 7th standard 8th standard ಅಷ್ಟೊಂದು ಚಿಕ್ಕ ವಯಸ್ಸಲ್ಲಿ ನಾವು ಅಷ್ಟೊಂದು ಕೌನ್ಸಿಲಿಂಗ್ ಕೊಡಕ್ಕಾಗಲ್ಲ ಸ್ಟೂಡೆಂಟ್ಗೆ. ಹಾಗಾಗಿ ವಿ ಆರ್ ಇನ್ವೈಟಿಂಗ್ ದ ಪೇರೆಂಟ್ಸ್ ಆಲ್ಸೋ ಟು ಕಮ್ ಅಂಡ್ ಟಾಕ್ ಟು ಅಸ್. ಅವ್ರಿಗೊಂದು ಸಪರೇಟ್ ಕೌನ್ಸಿಲಿಂಗ್ ಸೆಷನ್ ಇದೆ. ನಾವು ಪೇರೆಂಟ್ಸ್ಗೆ ಅಡ್ವೈಸ್ ಮಾಡಿದ್ರೆ, ನೋಡಿ ಈ ತರ ಮಾಡಬೇಕು, ನಿಮ್ ಸ್ಟೂಡೆಂಟ್ಗೆ ಅಂದ್ರೆ ಇದಾದ್ರೆ ನಿಮ್ ಚಿಲ್ಡ್ರನ್ಗೆ ಈ ತರ ಈ ಕಾಂಬಿನೇಷನ್ ತಗೊಳ್ಳಿದ್ರೆ ಒಳ್ಳೇದಂತ. ನೋಡಿ 6th standard ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಅವರು ಮ್ಯಾಥ್ಸ್ ಅಲ್ಲಿ ಇಲ್ಲಾಂದ್ರೆ ಫಿಸಿಕ್ಸ್ ಅಲ್ಲಿ ಸ್ವಲ್ಪ ವೀಕ್ ಮಾರ್ಕ್ಸ್, ಮೋಸ್ಟ್ಲಿ ನಾವು ನೋಟಿಸ್ ಮಾಡಿದ್ವಿ, ಸ್ವಲ್ಪ ವೀಕ್ ಮಾರ್ಕ್ಸ್ ಇದೆ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಅಲ್ಲಿ. ಸೊ ಇದು ಕಾಂಪಿಟೇಟಿವ್ ಲೆವೆಲ್ ಅಂದ್ರೆ ಬ್ಯಾಂಗ್ಳೂರಲ್ಲಿ, ಯಾಕೆ ಬ್ಯಾಂಗ್ಳೂರ್, ಸೌತ್ ಇಂಡಿಯಲ್ಲಿ ಇಲ್ಲಾಂದ್ರೆ ಇಂಡಿಯಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಲೆವೆಲ್ ಇದೆ. ಎಲ್ಲ ಪೇರೆಂಟ್ಸ್ಗೆ ಒಂದೇ ಒಂದು ಆಬ್ಜೆಕ್ಟಿವ್, ನಮ್ಮ ಮಕ್ಕಳಿಗೆ ಹಿಂಗ್ ಮಾಡಬೇಕು, ಇಷ್ಟೊಂದು ಮಾರ್ಕ್ಸ್ ಸಿಗ್ಬೇಕು, ಟಾಪರ್ ಆಗ್ಬೇಕು. ಹಾಗಾಗಿ ಆ ಸಿಸ್ಟಮೇ ಇವಾಗ ಬ್ಯಾಂಗ್ಳೂರಲ್ಲಿ ಆ ಸಿಸ್ಟಮ್ ಹೇಗಿದೆ ಅಂದ್ರೆ ಎಲ್ಲ ಕಡೆ ಇಷ್ಟೊಂದು ಕಾಂಪಿಟೇಷನ್ ಇದೆ. ಸೊ ಅವ್ರಿಗೆ ಕಾಂಪಿಟೇಷನ್ ಮ್ಯಾಚ್ ಮಾಡಕ್ಕೆ
ಪೇರೆಂಟ್ಸ್ಗೆ ಟೈಮ್ ಸಿಗಲ್ಲ, ಅಷ್ಟೊಂದು ಟೈಮ್ ಸಿಗಲ್ಲ, ಅವ್ರಿಗೆ ಕೆಲಸ ಇದೆ. ಸೊ ದೇ ವಿಲ್ ನಾಟ್ ಬಿ ಏಬಲ್ ಟು ಟೀಚ್ ದ ಚಿಲ್ಡ್ರನ್ ಆಫ್ಟರ್ ದ ಸ್ಕೂಲ್ ಅಲ್ಲಿ, ಆಫ್ಟರ್ ದ ಸ್ಕೂಲ್ ಅವರ್ಸ್. ಸೊ ಎಲ್ಲಿ ಹೋಗೋದು? ಸ್ಟೂಡೆಂಟ್ಸ್ ಹ್ಯಾವ್ ಟು ಕಮ್ ಟು ಅಸ್ ಓನ್ಲಿ. ನಮ್ಮ ತರ ಅಕಾಡೆಮೀಸ್, ಅದಕ್ಕೆ ನಾವು ಅಕಾಡೆಮಿ ಆಕ್ಚುಲಿ ಶುರು ಮಾಡಿದೆ ಅಲ್ಲ, ಸಪೋರ್ಟ್ ಮಾಡಕ್ಕೆ ಈ ತರ ಸ್ಟೂಡೆಂಟ್ಸ್ಗೆ. ಓಕೆ, ಈಗ ಒಂದು ಮಗುನ ಕನ್ಸಿಡರ್ ಮಾಡಿದ್ರೆ ನಿಮ್ಮಲ್ಲಿ ಅಸಿಸ್ಟ್ ಟೆಸ್ಟ್ ಬರೆಯೋದಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳಿ. ಅವರಲ್ಲಿ ನೀವು ಎಲ್ಲಾ ಸಬ್ಜೆಕ್ಟು ಸೇರಿಸಿ ಒಂದು 60 ಕ್ವಶನ್ಸ್ ಕೊಟ್ಟಿರ್ತೀರಾ. ಅವರೆಲ್ಲದರಲ್ಲೂ ಓಕೆ ಎಲಿಜಿಬಲ್, ಬಟ್ ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಇರ್ತಾರೆ, 1 or 2 ಮಾತ್ರ ಆನ್ಸರ್ಸ್ ಬರ್ದಿರ್ತಾರೆ. ಅವ್ರನ್ನ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಅದೇ ಹೇಗಿರುತ್ತೆ? ಅವ್ರಿಗೆ ಡೆಫಿನೆಟ್ ಆಗಿ ಸ್ಪೆಷಲ್ ಕ್ಲಾಸಸ್ ಇದೆ. ನಾನು ಹೇಳ್ದಲ್ಲ, ಸ್ಯಾಟರ್ಡೇ ಅಂಡ್ ಸಂಡೇ ವಿ ಆರ್ ಕಂಡಕ್ಟಿಂಗ್ ಸ್ಪೆಷಲ್ ಕ್ಲಾಸಸ್ ಫಾರ್ ದ ವೀಕ್ ಸ್ಟೂಡೆಂಟ್ಸ್. ಯಾವ್ದ್ರಲ್ಲಿ ವೀಕ್ ಇರ್ತಾರೆ ಅದನ್ನ ಡೆಫಿನೆಟ್ ಆಗಿ ನಮ್ಮ ಅಬ್ಜೆಕ್ಟಿವ್ ಅಂದ್ರೆ ಅವ್ರು ಈ ಸ್ಟೂಡೆಂಟ್ಸ್ ಈ ಬ್ಯಾಚ್ ಅಲ್ಲಿ ಅಂದ್ರೆ ಈ ಸಬ್ಜೆಕ್ಟ್ಸ್ ಅಲ್ಲಿ ಸ್ವಲ್ಪ ವೀಕ್ ಆಗಿದ್ರೆ ಅವ್ರ ನಮ್ ಫೋಕಸ್ ಇರುತ್ತೆ. ಯಾರು ಒಂದು ಸ್ಟೂಡೆಂಟ್ ಬಂದ್ರೆ ಅವ್ರಿಗೆ 90% ಸಿಕ್ಕಿದ್ರೆ ನಮ್ಗೆ ಅಷ್ಟೊಂದು ಫೋಕಸ್ ಇರಲ್ಲ, ಬಿಕಾಸ್ ಈಸ್ ವೆರಿ ಗುಡ್. ನಮ್ ಫೋಕಸ್ ಆಕ್ಚುಲಿ ವೀಕ್ ಸ್ಟೂಡೆಂಟ್. ಅವರು ಈ ಪ್ರತಿ ಲೆವೆಲ್ ಅಲ್ಲಿ ಈ ಲೆವೆಲ್ ಇವಾಗ, ಸೊ ಆಫ್ಟರ್ 3 months ಯಾವ ಲೆವೆಲ್ ಅಲ್ಲಿ ಬರಬೇಕು ಆ ಫೋಕಸ್ ನಮ್ದು ಅವ್ರದೇನೆ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಏನ್ ಹೇಳ್ತೀರಾ? ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಇರ್ಬೋದು, ಇನ್ಸ್ಟಿಟ್ಯೂಟ್ ಬಗ್ಗೆ ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ಏನ್ ಹೇಳ್ತೀರಾ? ನೋಡಿ, ನಮ್ಮ ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ವಿ ವಾಂಟ್ ಟು ಗೆಟ್ ಇನ್ ಟು ಡಿಫರೆಂಟ್ ಲೆವೆಲ್ಸ್ ಆಫ್ ಟ್ರೈನಿಂಗ್. ಬರೀ CET ಮತ್ತೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ ನಾವು. ವಿ ವಾಂಟ್ ಟು ಗೆಟ್ ಇನ್ ಟು ಡಿಫರೆಂಟ್ ಏರಿಯಾಸ್ ಆಫ್ ಟ್ರೈನಿಂಗ್, ಲೈಕ್ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್ಸ್, ಮತ್ತೆ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ಕಾಂಪಿಟೇಟಿವ್ ಅಂಡ್ ಸಿವಿಲ್ ಸರ್ವಿಸಸ್ ಟ್ರೈನಿಂಗ್. ಅಷ್ಟೊಂದು ಪ್ಲಾನ್ಸ್ ಇದೆ. ಸೊ ವಿ ಹ್ಯಾವ್ ಗಾಟ್ ಎ ಗುಡ್ ಮಾರ್ಕೆಟ್ ಫಾರ್ ಸಿವಿಲ್ ಸರ್ವಿಸಸ್ ಟ್ರೈನಿಂಗ್ ಓನ್ಲಿ, ಫಾರ್ IAS as well as KPS. ನಾವು ಆ ಏರಿಯಾಸ್ ಎಕ್ಸ್ಪ್ಲೋರ್ ಮಾಡೋದು. ಓಕೆ, ನಿಮ್ಮ ಅಕಾಡೆಮಿಗೆ ಜಾಯ್ನ್ ಆಗೋರಿಗೆ ಅಥವಾ ಪೇರೆಂಟ್ಸ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ? ಅಂದ್ರೆ ನನ್ನೊಂದು ಅಡ್ವೈಸ್ ಇದೆ ಪೇರೆಂಟ್ಸ್ಗೆ, ಅಷ್ಟೊಂದು ಪ್ರೆಷರ್ ಹಾಕ್ಬೇಡಿ ನಿಮ್ಮ ಮಕ್ಕಳ ಮೇಲೆ. ಇಷ್ಟೊಂದು ಪರ್ಸೆಂಟೇಜ್ ಬೇಕು 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 ಅಂತ ಅವ್ರಿಗೊಂದು ಅಟ್ಲೀಸ್ಟ್ ಒಂದು 2 to 3 months ಬೇಕು. ಸಪೋಸ್ CET ಫಾರ್ ಎಕ್ಸಾಂಪಲ್, CET ತಗೊಂಡ್ರೆ ಅವ್ರಿಗೆ ಇಷ್ಟೊಂದು ಪ್ರೆಷರ್ ಇರುತ್ತೆ. CET ಇಸ್ ಆಲ್ವೇಸ್ ವಿಲ್ ಕಂಡಕ್ಟೆಡ್ ಇನ್ ಮೇ. ಸೊ ಪ್ರೆಷರ್ ಇವಾಗಲೇ ಬಿಲ್ಡ್ ಆಗುತ್ತೆ. ನನ್ನ ಅಡ್ವೈಸ್ ಅಂದ್ರೆ ಪೇರೆಂಟ್ಸ್ಗೆ ಸ್ವಲ್ಪ ನಿಧಾನವಾಗಿ ತಗೊಳ್ಳೋಣ ಟ್ರೈನಿಂಗ್, ಸ್ವಲ್ಪ ನಿಧಾನವಾಗಿ ಕೋಚಿಂಗ್ ಮಾಡೋಣ. 4 months ಸಾಕು ನಿಮ್ಮ ಸ್ಟೂಡೆಂಟ್ಸ್ಗೆ, ನಿಮ್ಮ ಚಿಲ್ಡ್ರನ್ಗೆ. ನಮ್ಮ ಇನ್ಸ್ಟಿಟ್ಯೂಟ್ ಬನ್ನಿ, ಡೆಫಿನೆಟ್ ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ. ಪರ್ಸನಲ್ ಆಗಿ ನಾನು ಮಾನಿಟರ್ ಮಾಡ್ತಾ ಇದ್ದೆ ಟ್ರೈನಿಂಗು. ನಮ್ಮ ಇನ್ಸ್ಟಿಟ್ಯೂಟ್ ಬಂದರೆ ನಮ್ಮ ರಿಸಲ್ಟ್ಸ್ ನೋಡಿ ನಮ್ಮ ಎಷ್ಟೊಂದು ಸ್ಟೂಡೆಂಟ್ಸ್ ಇದೆ. ಮತ್ತೆ ನಾನು ಹೇಳಿದೆ ಪ್ರಿವಿಯಸ್ ಕ್ವೆಶ್ಚನ್ಗೆ, ಅವ್ರು 2 ಕ್ಲಾಸ್ ಬಂದು ತಗೊಳ್ಳಿ, ಡೆಮೋ ಕ್ಲಾಸ್ ನಂದು ಫ್ರೀಯಾಗಿ ತಗೊಳ್ಳಿ. ಅವ್ರಿಗೆ ಸಂತೋಷ ಇದ್ರೆ ಮಾತ್ರ ಸೇರ್ಬೋದು. ಓಕೆ ಸರ್, ಬೋರ್ಡ್ ಎಕ್ಸಾಮ್ ಬರೆಯೋರಿರ್ಬೋದು ಅಥವಾ CET ಎಕ್ಸಾಮ್ ಬರೆಯೋರಿರ್ಬೋದು, ಜೊತೆಗೆ ಸ್ಪೀಕಿಂಗ್ ಕ್ಲಾಸಸ್ ಇರ್ಬೋದು, ಎಲ್ರಿಗೂ ಕೂಡ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಪ್ರಜಾ ಗೈಡ್ ಕಾರ್ಯಕ್ರಮ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ TV.